ಈ ಚಾನಲ್ಗೆ ಯಾರು ಹೊಸಬ್ರಾಗಿದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಬಿಡಿ. ದಯವಿಟ್ಟು ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ. ಇದೇ ಥರ ಹೆಚ್ಚಿನದಾಗಿ ಒಳ್ಳೆ ಕಂಟೆಂಟ್ ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಏನಪ್ಪ ನೋಡ್ತಿದ್ರೆ ನನಗೆ ಶೂಟ್ ಬುಕ್ ಆಗಿತ್ತು ಹೊಳಲ್ಕೆರೆಯಲ್ಲಿ. ಹಾಗಾಗಿ ನಾನು ಹೊಳಲ್ಕೆರೆಗೆ ಬಂದಿದ್ದೆ. ಬಂದು ಕಾಲ್ ಮಾಡಿದೆ ಕ್ಲೈಮ್ಗೆ, ಬಂದು ಅವರೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಇಲ್ಲೇ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇವತ್ತು ನಾನು ಯಾವ ಬ್ಲಾಗ್ ಮಾಡ್ತಿದ್ದೀನಿ ಫೋಟೋಸ್ ಬಿಟ್ಟು, ಅಂದರೆ ಯಾವ ಥರ ಫೋಟೋ ತೆಗಿತೀನಿ ಅಂತೇಳಿ ಫುಲ್ಲು ಬ್ಲಾಗ್ ಮಾಡ್ತೀನಿ. ಚಾನಲ್ಗೆ ಯಾರಾದ್ರು ಹೊಸಬ್ರಾಗಿದ್ದರೆ ಬೇಗ ಹೋಗ್ಬಿಟ್ಟು ಸಬ್ಸ್ಕ್ರೈಬು ಲೈಕು ಶೇರು ಮಾಡ್ಕೊಳ್ಳಿ. ದಯವಿಟ್ಟು ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅವರು ಬರೋದು ಲೇಟ್ ಆಗುತ್ತೆ ಅನಿಸುತ್ತೆ. ಹಾಗಾಗಿ ಅಪ್ಪಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಣ ಅಂತ ಸೀದಾ ಹೋಟೆಲಿಗೆ ಬಂದೆ. ಹೋಟೆಲಿಗೆ ಬಂದು ತಿಂಡಿ ತಿಂತಿದ್ದೀನಿ. ಬನ್ನಿ ಎಲ್ಲ ತಿಂಡಿತೀನಿ ನಾನು. ತಿಂಡಿ ತಿಂದ್ಬಿಟ್ಟು ಸಿಗ್ತೀನಿ. 8 ಗಂಟೆಗೆ ರೀಚ್ ಆಗಿದೆ ನೋಡಿ. 9 ಗಂಟೆ ಆಯಿತು ಟೈಮ್ ಬಂದುಬಿಟ್ಟು ನೋಡಿ 9 ಗಂಟೆ ಆಯಿತು. 9 ಗಂಟೆ ಆದರೂ ಫೋನ್ ಮಾಡಿಲ್ಲ. ಫೋನ್ ಮಾಡಿದ್ದೀನಿ ಅವರಿಗೆ. ಯಾರು ಬಂದಿಲ್ಲ ಅಣ್ಣಗೆ. ಇದೀರಾ ಹೊಳಲ್ಕೆರೆಗಿದ್ದೀರಾ? ಸರಿ ಅಣ್ಣ, ಆಯ್ತು. ಅಣ್ಣ ಸರ್ಕಲ್ ಆಗಿದ್ದೀರಾ ಅಣ್ಣ? ಹೋಟ್ಲ ಇದೆಯಲ್ಲ ಗುರುಪ್ರಸಾದ್, ಫೋನ್ ಮಾಡಿದ್ದೆ. ಅವ್ರಿಗೆ ಹೇಳಿದ್ದೀನಿ ಬರ್ತಿದಾರ ಅಂತ. ನೋಡೋಣ ಬರಲಿ. ಫೈನಲಿ ಅವ್ರು ಬಂದರು. ಇವರೇ ನೋಡಿ, ಅವರು ಕರ್ಕೊಂಡು ಹೋಗಿ ಬಂದಿದ್ದಾರೆ. ಇವರಿಂದ ಅವ್ರು ಫಾಲೋ ಮಾಡ್ಕೊಂಡು ಹೋಗ್ಬೇಕು, ಕರ್ಕೊಂಡು ಹೋಗ್ತಾರೆ. ಬನ್ನಿ ಅಲ್ಲಿಗೆ ಹೋಗಿ ಅಲ್ಲಿದ್ದ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಗೈಸ್, ಹೊಳಲ್ಕೆರೆಯಲ್ಲಿರೋರು ಯಾರು ಈ ಕೆರೆ ಹತ್ರ ಹೋಗಿದ್ದೀರಾ ಮತ್ತು ಯಾರ್ಯಾರು ಈ ಕೆರೆ ಹತ್ರ ಬಂದಿದ್ದೀರ ಅಂತ ಕಮೆಂಟ್ ಮಾಡಿ. ಗೈಸ್, ಈ ಟ್ಯಾಕ್ಟ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಅಣ್ಣ ಎಲ್ಲ ಹೋದ್ರು. ವ್ಯೂ ನೋಡ್ರಿ ಮಸ್ತ್ ಅನ್ಕೊಬಿಡಿ. ವ್ಯೂ ಎಲ್ಲ ಇಂಪಾರ್ಟೆಂಟ್ ಅಲ್ಲ, ಈ ಟ್ಯಾಕ್ಟ್ರಲ್ಲಿ ಹಾಕಿರೋ ಜನಪದ ಸಾಂಗ್ ಮಾತ್ರ ಐತಿ. ಗೈಸ್, ಈ ದೇವಸ್ಥಾನ ಇರೋದು ಬೆಟ್ಟದಿಂದ ಅಂದರೆ ನಾವು ಇನ್ನೂ ಅರ್ಧ ದಾರಿ ಮುಕ್ಕಾಲು ದಾರಿಲಿ ಬಂದಿದ್ದೀನಿ. ಮುಕ್ಕಾಲು ದಾರಿಗೆ ನೋಡ್ರಿ ವ್ಯೂ ನೋಡ್ರಿ ಯಾವ ಥರ ಸೈಕ ಕಾಣಿಸ್ತಾ ಇದೆ. ಅಲ್ಟೆ ಅನ್ಕೊಂಬಿಡಿ. ಮಾರ್ನಿಂಗ್ ಟೈಮ್ ಬಂದ್ರಂತೂ ಫುಲ್ಲು ಸ್ನೋ ಥರ ಚೆನ್ನಾಗಿರುತ್ತೆ ವ್ಯೂ. ಇದೆ ಅನಿಸುತ್ತೆ ಆ ದೇವಸ್ಥಾನ ಇರೋ ಜಾಗ. ಅವರು ರೂಮ್ ಮಾಡಿರೋ ಜಾಗ ಇದೇನೆ. ನೋಡೋಣ, ಇನ್ನೂ ಲೇಟ್ ಅನಿಸುತ್ತೆ. ಸುಮ್ಮನೆ ಕರೆಸ್ಬಿಡ್ತಾರೆ ಬೇಗ. ಅವ್ರು ಬಂದ್ರೇನು ಬಿಟ್ಟರೆ ನಮ್ಮನ್ನು ಜಲ್ದಿ ಕರ್ಸೆ ಅಂದ್ಕೊಂಬಿಡಿ. ನೋಡೋಣ, ಇಷ್ಟ ವೆಯ್ಟ್ ಮಾಡ್ತೀನಿ. ಆರಾಮಾಗಿ ಇಲ್ಲೇ ಕೂತ್ಕೋತೀನಿ. ಸ್ವಲ್ಪ ಎಡಿಟಿಂಗ್ ಇದೆ, ಹಳೆಯದೆಲ್ಲ ಎಡಿಟಿಂಗ್ ಮಾಡೋದು. ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ, ಅದರದೆಲ್ಲ ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊತೀನಿ. ನೋಡೋಣ, ಇಷ್ಟೊತ್ತಿಗೆ ಕರೀತಾರೆ, ಅಷ್ಟೊತ್ತಿಗೆ ಹೋಗಿ ಫೋಟೋ ಹೊಡೆದ್ರೆ ಆಯ್ತು. ಫೈನಲಿ ಅಲ್ಲಿರೋ ಹೊಂಡದ ಹತ್ರ ಹೋಗ್ಬಿಟ್ಟು ಗಂಗಾ ಪೂಜೆನ ಮಾಡ್ಕೊಂಡ್ವಿ. ಅಲ್ಲಿ ಗಂಗಾ ಪೂಜೆದೆಲ್ಲ ಶೂಟ್ ಮಾಡ್ಕೊಂಡೆ. ಗಂಗಾ ಪೂಜೆ ಮುಗಿಸ್ಕೊಂಡು ಅಲ್ಲಿದ್ದ ರೂಮ್ ಹತ್ರ ಬಂದುಬಿಟ್ಟು ಪಾಪು ಎಲ್ಲ ಫೋಟೋಸ್ ತಗೊಂಡೆ. ಸ್ವಲ್ಪ ಒಂದು 2-3 ಸಾಯಂಕಾಲ ಬ್ಯಾನರ್ ಮಾಡಿಸ್ಬೇಕಂತ ಅಲ್ಲಿದ್ದ ಕ್ಯಾಮ್ರಾ ಪ್ಯಾಕ್ ಮಾಡಿಕೊಂಡು ಸೀದಾ ಹೊರಟಿದ್ದು ಬೆಟ್ಟ ಹತ್ತೋದಕ್ಕೆ. ಇಲ್ಲಿ ಗಾಡಿನ ಪಾರ್ಕ್ ಮಾಡಿದೆ. ಇಲ್ಲಿದ್ದ ಸೀದಾ ಮೇಲ್ಗಡೆ ಮೆಟ್ಲು ಹತ್ಕೊಂಡು ಹೋಗ್ಬೇಕು ಮೇಲ್ಗಡೆಗೆ. ನಿಲ್ಕೊಂಡು ಹೋಗೋಣ. ಗೈಸ್, ನೀವು ನೋಡ್ತಾ ಇರ್ಬೋದು, ಇಲ್ಲಿದ್ದ ಮೆಟ್ಲನ್ನ ಹತ್ಕೊಂಡು ಸೀದಾ ಮೇಲ್ಗಡೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿಗೆ ನಾನು ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಬನ್ನಿ, ಅದರದ್ದು ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಅಂತ ನನ್ನ ಜೊತೆನೇ ನೋಡಿ. ಗೈಸ್, ತಿರುಪತಿಲಿ ತಿಮ್ಮಪ್ಪನ ಮೆಟ್ಲು ಹತ್ತಿದಂಗೆ ಆಗ್ತೈತೆ ಅಂದ್ಕೊಂಬಿಡಿ. ಎಕ್ಸ್ಪೀರಿಯನ್ಸ್ ಮಾತ್ರ ನೋಡಿ. ಇಷ್ಟು ಮೇಲೆ ಇರೋದು ಬಿಸಿಲು, ಕಾಲು ಬೇರೆ ಬರೆ ಎಳಿತಿದ್ದಾವೆ. ಕೇಳ್ಕೊಂಬಿಟ್ಟೈತೆ. ಬೆಳಗ್ಗೆ ಎರಡು ಇಡ್ಲಿ ತಿಂದಿದ್ದು, ಮಧ್ಯಾಹ್ನ ಊಟ ಬೇರೆ ಮಾಡಿ ಮಾತಾಡಕ್ಕೆ ಹೋಗ್ತೀರ ನೋಡಿ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿತ್ತು ಬಂದಿದ್ದ. ಇನ್ನು ಮೇಲಕ್ಕೆ ಹೋಗ್ಬೇಕು. ಅಪ್ಪ, ಆಮೇಲೆ ಮಾಡ್ತೀನಿ ಗೈಸ್. ಏನು ಗೊತ್ತಾ ಗೈಸ್, ಫೋಟೋಗ್ರಫಿ ಲೈಫು ನೋಡೋರಿಗೆ ಮಾತ್ರ ಸಂತೋಷ, ಖುಷಿ. ಅದಕ್ಕನೋ ದುಷ್ಟ ಅಂತಾರೆ. ಬಟ್ಟೆ ಹಾಕ್ಯಂಡು ಆರಾಮಾಗಿ ತಿರುಗಾಡ್ಕೊಂಡು ಅಲ್ಲಿದ್ದು ಹೋಗ್ಬಂದಿರ್ತಾರೆ ನೋಡಿ. ಅಷ್ಟೊಂದೆಲ್ಲ ಕಷ್ಟನೇ ಇರುತ್ತೆ.
ಭಾರಿ ಹಿಡಿತಾ ಇದೆ ಬಿಸಿಲು. ಇಲ್ಲಿದ್ದ ಇಲ್ಲಿಗೆ ಎಷ್ಟು ಮೇಲೆ ಕತ್ತಿರೋದು. ಇದೇ ದೇವಸ್ಥಾನ ಫೈನಲಿ ಬಂದು ನಿಂತಿದೆ. ಇಲ್ಲೆಲ್ಲ ಅಡಿಗೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಇದೇ ದೇವಸ್ಥಾನ. ಗೈಸ್, ನೀವು ನೋಡ್ತಾ ಇರ್ಬೋದು, ಇದೇ ಆ ದೇವಸ್ಥಾನ. ಮೇಲ್ಗಡೆ ಇದ್ದ ನೋಡಿ ಯಾವ ಥರ ವ್ಯೂ ಕಾಣಿಸ್ತಾ ಇದೆ ಅಂತ. ಈ ದೇವಸ್ಥಾನದಲ್ಲಿ ಮಾಡ್ಕೊಂಡು ಬಂದಿರೋ ಸಂಪ್ರದಾಯದ ಪ್ರಕಾರ ಇಲ್ಲಿ ದೊಡ್ಡೆಡೆ ಅಂತ ಮಾಡ್ತಾ ಇದ್ದಾರೆ. ಇದೇ ಆ ದೇವರಿಗೆ ಅರ್ಪಣೆ ಮಾಡುವಂಥ ಪ್ರಸಾದ. ಅಲ್ಲಿ ಪೂಜೆ ಮಾಡಿಬಿಟ್ಟು ಅರ್ಪಣೆ ಮಾಡಿರೋ ಪ್ರಸಾದನ ಜನಗಳು ಅಂದರೆ ಬಂದಿರೋ ಭಕ್ತಾದಿಗಳಿಗೆಲ್ಲ ಪ್ರಸಾದನ ಕೊಡ್ತಾರೆ. ಅದನ್ನು ತಿಂದ್ಬಿಟ್ಟು ಸೀದಾ ನಾವು ಇದು ಕೆಳಗಡೆ ಹೋಗ್ಬಿಟ್ಟು ಪಾಪುನ ಕರ್ಕೊಂಡು ಪಾಪುನವೆಲ್ಲ ಸಿಂಗಲ್ ಫೋಟೋಗಳು ಹೊಡ್ಕೊಂಡೆ. ಏನು ಕ್ಯಾಮ್ರಾ ನೋಡ್ದಟ್ಟಿಗೆ ಪೋಸ್ ಕೊಡೋದಲ್ಲ. ಚಪ್ಪಾಳೆ ಹೊಡಿ, ಚಪ್ಪಾಳೆ ಹೊಡಿ, ಲೋಡಿ ಲೋಡ, ಚಪ್ಪಾಳೆ ಹೊಡಿ, ಲೋಡಿ ಲೋಡ. ನನ್ನ ಹಿಂದಕ್ಕೆ ಬರ, ನನ್ನ ಹಿಂದಕ್ಕೆ ಬರಲೇ ಇವನ್ ನಿಂತ್ಕೆ. ಗುರು, ದೊಡ್ಡ VIP ಬೇಕಾದ್ರೆ ನಿಲ್ಸಿ ಫೋಟೋ ಹೊಡಿಬೋದು. ಈ ಚಿಕ್ಕ ಹುಡುಗರು ಫೋಟೋ ಹೊಡಿಯೋದೈತಲ್ಲ, ಯಪ್ಪ ತಲೆಗೆ ಶೂಟ್ ಆಗುತ್ತೆ ಅನ್ಕೊಂಬಿಡು ಈ ಪಾಪುಗಳು. ಗೈಸ್, ಫೈನಲಿ ಶೂಟ್ ಎಲ್ಲ ಮುಗೀತು ಅಂದ್ಬಿಟ್ಟು ಕ್ಯಾಮ್ರಾನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಇದಾಗಿತ್ತು ಇವತ್ತಿನ ವಿಡಿಯೋ. ಇದು ಬಂದ್ಬಿಟ್ಟು ಪಾರ್ಟ್ 1 ವಿಡಿಯೋ. ಪಾರ್ಟ್ 2 ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ. ಇನ್ನೊಂದಿನ ನಾಳೆನೂ ಇಲ್ಲಿಗೆ ಬರಬೇಕು. ನಾಳೆ ಅಪ್ಲೋಡ್ ಮಾಡ್ತೀನಿ ಗೈಸ್.